ಭಿನ್ನಮತಿ ಅಂದ್ರೆ ಏನ್ರ ಡೆಫಿನೇಷನ್ ಹೇಳ್ರಿ. ಇಲ್ಲ ಭಿನ್ನಮತಿ ಅಂದ್ರೆ ಏನು ಅಂದ್ರೆ ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ನೀವು ಕೇಳುವಂಥದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ಅಂತ ನೀವು ಮಾತಾಡಬೇಡ್ರಿ. ಅವ್ರಿಗೆ ಕೇಳ್ರಿ ನಮ್ಗೇನು ಕೇಳ್ತೀರಾ? ನೀವು ಭಿನ್ನಮತಿ ಅಂತ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ನೀವು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿ ಅವರು. ನಾವೇನೋ ಯಾರು ನಿಮ್ಗೆ ಅನ್ಸಿದೆ? ನಿಮ್ಮ ಚಾನಲ್ಗೆ ಅನ್ಸಿದೆ? ನಿಮ್ಗೆ ಹೆಂಗೆ ಬೇಕಂಗೆ ನೀವು ಟ್ವಿಸ್ಟ್ ಮಾಡ್ಲಿಕ್ಕೆ ನಾವು ನಿಮ್ಮ ಕೈಯಾಗಿನ ಗುಲಾಮರಲ್ಲ. ಸಭೆ ಈಗ ಡೆಲ್ಲಿಯಲ್ಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲರೂ ವಿಶ್ವಾಸ ತಗೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟವ್ರಿ, ನಿಮ್ಗೆ ತಲೆಗಿರಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತೊಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದೀನಿ ಅಂತ. ಆದರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನು ಹೊಡೀರಪ್ಪ. ಅದನ್ನು ಹೊಡೆದು ಬಿಟ್ಟು ಯಾವ್ದಾರು ಹೊಡ್ಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡೀರಿ. ನೋಡ್ರಿ, ನಮಗೆ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗೆ ಆಹ್ವಾನ ಕೊಟ್ಟಾರ ನಾವು ಬಂದೀವಿ. ಭಿನ್ನಮತಿ ಅಂದ್ರೆ ಏನ್ರ ಡೆಫಿನೇಷನ್ ಹೇಳ್ರಿ. ಇಲ್ಲ ಭಿನ್ನಮತಿ ಅಂದ್ರೆ ಏನು ಅಂದ್ರೆ ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ನೀವು ಕೇಳುವಂಥದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ಅಂತ ನೀವು ಮಾತಾಡಬೇಡ್ರಿ. ಅವ್ರಿಗೆ ಕೇಳ್ರಿ ನಮ್ಗೇನು ಕೇಳ್ತೀರಾ? ನೀವು ಭಿನ್ನಮತಿ ಅಂತ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ನೀವು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿ ಅವರು. ನಾವೇನೋ ಯಾರು ನಿಮ್ಗೆ ಅನ್ಸಿದೆ? ನಿಮ್ಮ ಚಾನಲ್ಗೆ ಅನ್ಸಿದೆ? ನಿಮ್ಗೆ ಹೆಂಗೆ ಬೇಕಂಗೆ ನೀವು ಟ್ವಿಸ್ಟ್ ಮಾಡ್ಲಿಕ್ಕೆ ನಾವು ನಿಮ್ಮ ಕೈಯಾಗಿನ ಗುಲಾಮರಲ್ಲ. ಸಭೆ ಈಗ ಡೆಲ್ಲಿಯಲ್ಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲರೂ ವಿಶ್ವಾಸ ತಗೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟವ್ರಿ, ನಿಮ್ಗೆ ತಲೆಗಿರಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ಏನಾರೇ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತೊಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದೀನಿ ಅಂತ. ಆದರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನು ಹೊಡೀರಪ್ಪ. ಅದನ್ನು ಹೊಡೆದು ಬಿಟ್ಟು ಯಾವ್ದಾರು ಹೊಡ್ಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡೀರಿ. ನೋಡ್ರಿ, ನಮಗೆ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗೆ ಆಹ್ವಾನ ಕೊಟ್ಟಾರ ನಾವು ಬಂದೀವಿ. ಭಿನ್ನಮತಿ ಅಂದ್ರೆ ಏನ್ರ ಡೆಫಿನೇಷನ್ ಹೇಳ್ರಿ. ಇಲ್ಲ ಭಿನ್ನಮತಿ ಅಂದ್ರೆ ಏನು ಅಂದ್ರೆ ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ನೀವು ಕೇಳುವಂಥದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ಅಂತ ನೀವು ಮಾತಾಡಬೇಡ್ರಿ.
ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ. ನೀವು ಕೂಡ ದೆಹಲಿಯಲ್ಲಿದ್ದೀರಿ. ಅವ್ರಿಗೆ ಕೇಳ್ರಿ, ಒಂದ್ ನಿಮಿಷ. ಅವ್ರಿಗೆ ಕೇಳ್ರಿ, ನಮ್ಗೇನು ಕೇಳ್ತೀರಾ? ಇವ್ರು ಕೂಡ ಸೋಮಣ್ಣ ಅವರು ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ. ನೀವು ಭಿನ್ನಮತಿ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ಪಕ್ಷದವ್ರು ನೀವು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿ ಅವರು. ನಾವೇನೋ ಲೋಕಸಭೆ ನಡೆಸ್ತಾ ಇಲ್ಲ ಹಾಗಾದ್ರೆ. ಯಾರು ನಿಮ್ಗೆ ಅನ್ಸಿದೆ? ನಿಮ್ಮ ಚಾನಲ್ಗೆ ಅನ್ಸಿದೆ? ನೋಡಿ ನಾನು ಕೇಳಿ ನಿಮ್ಗೆ ಹೆಂಗ್ ಬೇಕಂಗೆ ನೀವು ಟ್ವಿಸ್ಟ್ ಮಾಡ್ಲಕ್ಕ ನಾವು ನಿಮ್ಮ ಕೈಯಾಗಿನ ಗುಲಾಮರಲ್ಲ. ಹೈಕಮಾಂಡ್ ಸಭೆ ಈಗ ಡೆಲ್ಲಿಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲರೂ ವಿಶ್ವಾಸ ತಗೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ಈಗ ಇಲ್ಲ, ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವ್ರಿ, ನಿಮ್ಗೆ ತಲೆಗಿರಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ತೇನಾರೆ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತೊಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದ್ದೀನಿ ಅಂತ. ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನು ಹೊಡೀರಪ್ಪ. ಅದನ್ನು ಹೊಡೆದು ಬಿಟ್ಟು ಯಾವ್ದಾರು ಹೊಡ್ಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡೀರಿ. ಅಧ್ಯಕ್ಷರಿಗೆ ಆಹ್ವಾನ ಇಲ್ಲ ಸರ್, ತಮ್ಮಗಳಿಗೆ ಆಹ್ವಾನ ಇದೆ ಅಂತ. ನೋಡ್ರಿ, ನಮಗೆ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗೆ ಆಹ್ವಾನ ಕೊಟ್ಟಾರೆ ನಾವು ಬಂದೀವಿ. ಭಿನ್ನಮತಿ ಅಂದ್ರೆ ಏನು? ಡೆಫಿನೇಷನ್ ಹೇಳ್ರಿ. ಸೊ ಈಗ ಇಲ್ಲ, ಭಿನ್ನಮತಿ ಅಂದ್ರೆ ಏನು? ಅಂದ್ರೆ ಯಡಿಯೂರಪ್ಪ ಅಥವಾ ವಿಜೇಂದ್ರ ವಿರುದ್ಧ ಇದ್ರೆ ಭಿನ್ನಮತಿ, ಅಥವಾ ಯಡಿಯೂರಪ್ಪನೇ ಕೇಳಿಸ್ಕೊಳ್ತಾ ಇಲ್ಲ. ನೀವು ಕೇಳುವಂಥದ್ದು ತಪ್ಪು. ಮಾಧ್ಯಮಗಳು ಈ ರೀತಿ ಭಿನ್ನಮತಿ ಅಂತ ನೀವು ಮಾತಾಡಬೇಡ್ರಿ. ಈಗ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ. ನೀವು ಕೂಡ ದೆಹಲಿಯಲ್ಲಿದ್ದೀರಿ. ಅವ್ರಿಗೆ ಕೇಳ್ರಿ, ನಮ್ಗೇನು ಕೇಳ್ತೀರಾ? ಇವ್ರು ಕೂಡ ಸೋಮಣ್ಣ ಅವರು ಸಂಧಾನದ ಮಾತುಕತೆ ನಡೆಸ್ತಾರೆ ಹೇಗೆ ಅಂತ. ನೀವು ಭಿನ್ನಮತಿ ನಮ್ಮ ಮೇಲೆ ಯಾಕೆ ಬೀಳ್ತೀರಿ? ಪಕ್ಷದವ್ರು ನೀವು ಭಿನ್ನಮತಿ ಅವರು ಪಕ್ಷ ವಿರುದ್ಧ ಯಾರು ಚಟುವಟಿಕೆ ಮಾಡ್ಯಾರ ಅವ್ರು ಭಿನ್ನಮತಿ ಅವರು. ನಾವೇನೋ ಲೋಕಸಭೆ ನಡೆಸ್ತಾ ಇಲ್ಲ ಹಾಗಾದ್ರೆ. ಯಾರು ನಿಮ್ಗೆ ಅನ್ಸಿದೆ? ನಿಮ್ಮ ಚಾನಲ್ಗೆ ಅನ್ಸಿದೆ? ನೋಡಿ ನಾನು ಕೇಳಿ ನಿಮ್ಗೆ ಹೆಂಗ್ ಬೇಕಂಗೆ ನೀವು ಟ್ವಿಸ್ಟ್ ಮಾಡ್ಲಕ್ಕ ನಾವು ನಿಮ್ಮ ಕೈಯಾಗಿನ ಗುಲಾಮರಲ್ಲ. ಹೈಕಮಾಂಡ್ ಸಭೆ ಈಗ ಡೆಲ್ಲಿಲಿ ನಡೆಯುತ್ತಾ ಬೆಂಗಳೂರಲ್ಲಿ ನಡೆಯುತ್ತಾ? ದಿಲ್ಲಿಯಲ್ಲಿ ನಡೀತದೆ. ಎಲ್ಲ ಹಿರಿಯ ನಾಯಕರು ಕರೆಸ್ತಾರೆ, ಮಾತಾಡ್ತಾರೆ. ಅವ್ರು ಎಲ್ಲರೂ ವಿಶ್ವಾಸ ತಗೋಲಾರ್ದೇ ಯಾವುದೇ ನಿರ್ಣಯ ಆಗುವುದಿಲ್ಲ. ಯಾರಾದರೂ ಇಲ್ಲ, ಈಗ ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿ ನಾನು ಬ್ಲ್ಯಾಕ್ ಮೇಲ್ ಮಾಡಿ ಪಕ್ಷದ ಅಧ್ಯಕ್ಷನಾಗ್ತೀನಿ ಅನ್ನೋಂಥದ್ದು ಇಲ್ಲ. ಇದು ತಲೆಗಿಟ್ಟುವ್ರಿ, ನಿಮ್ಗೆ ತಲೆಗಿರಲಿ. ಯಾವನೋ ನಾನು ಅಧ್ಯಕ್ಷ ಆಗಿಬಿಡ್ತೀನಿ, ನಾನು ಈಗಾಗಲೇ ನಂದು ಘೋಷಣೆ ಆದಂಗೆ ಇದೆ ತೇನಾರೆ ನೀವು ಮಾಧ್ಯಮದವ್ರು ತಿಳ್ಕೊಂಡಿದ್ರೆ ಅದು ನಿಮ್ಮ ತಪ್ಪುತನ, ಅಥವಾ ನಿಮ್ಮದು ವಿಜೇಂದ್ರ ಬಗ್ಗೆ ಇರುವಂಥ ಒಲವು ಇರ್ಬೋದು. ಆದರೆ ಕೇಂದ್ರ ಹೈಕಮಾಂಡ್ ಒಲವು ಎಲ್ಲರೂ ವಿಶ್ವಾಸ ತೊಗೊಂಡೇ ನಿರ್ಣಯ ಮಾಡುವಂಥ ಒಲವಿದೆ. ನೀವು ಹೆಂಗೆ ವ್ಯಾಖ್ಯಾನ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ವ್ಯಾಖ್ಯಾನಕ್ಕೆ ನಾವೇನು ಅಡ್ಡಿ ಇಲ್ಲ. ಸರ್, ವಿಜೇಂದ್ರ ಅವರಿಗೆ ನಿನ್ನೆ ಅವ್ರು ಹೇಳಿದ್ದಾರೆ, ನಾನು ಸೋಮಣ್ಣ ಅವರ ನಿವಾಸಕ್ಕೆ ಪೂಜೆಗೆ ಬರ್ತಾ ಇದ್ದೀನಿ ಅಂತ. ಆದ್ರೆ ಇಲ್ಲಿ ಕೇಳ್ಪಟ್ಟ ವಿಷಯ ಪ್ರಕಾರ ಅವ್ರಿಗೆ ಆಹ್ವಾನನೇ ಇಲ್ಲ. ಇದು ನೋಡಿ, ಇದನ್ನ ಕೇಳ್ಪಟ್ಟ ಮ್ಯಾಗ ಅದನ್ನು ಹೊಡೀರಪ್ಪ. ಅದನ್ನು ಹೊಡೆದು ಬಿಟ್ಟು ಯಾವ್ದಾರು ಹೊಡ್ಕೊತ್ಕೊಂಡಿರ್ತೀರಿ. ಆಹ್ವಾನ ಇಲ್ಲ ಅಂತ ನಿಮ್ಗೆ ಅನ್ಸೈತಿಲ್ಲೋ? ಬಲ್ಲ ಮೂಲಗಳಿಂದ ನಿಮ್ಗೆ ಅನ್ಸೈತಿಲ್ಲೋ? ಆ ಬಲ್ಲ ಮೂಲಗಳನ್ನ ಹೊಡೀರಿ. ಅಧ್ಯಕ್ಷರಿಗೆ ಆಹ್ವಾನ ಇಲ್ಲ ಸರ್, ತಮ್ಮಗಳಿಗೆ ಆಹ್ವಾನ ಇದೆ ಅಂತ. ನೋಡ್ರಿ, ನಮಗೆ ಗೊತ್ತಿಲ್ಲ, ಅದು ಸೋಮಣ್ಣ ಅವರ ವೈಯಕ್ತಿಕ ವಿಚಾರ. ನಮಗೆ ಆಹ್ವಾನ ಕೊಟ್ಟಾರೆ ನಾವು ಬಂದೀವಿ.